ಕರ್ನಾಟಕ ಭವನದಲ್ಲಿದ್ದಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಐಸಿಸಿ ಕಚೇರಿಗೆ ಹೊರಟಿದ್ದಾರೆ ಅನ್ನುವಂತ ಡೀಟೇಲ್ ಈಗ ಸಿಗ್ತಾ ಇರೋದು. ಡಿಸಿಎಂ ಡಿಕೆಶಿ ಸಿಎಂ ಭೇಟಿಯಾಗದೆ ಶಾಸಕರ ಜೊತೆಗೆ ಚರ್ಚಿಸಿ ಎಐಸಿಸಿ ಕಚೇರಿಗೆ ಹೊರಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಮೊದಲೇ ಎಐಸಿಸಿ ಕಚೇರಿಗೆ ಡಿಸಿಎಂ ಡಿಕೆಶಿ ಹೊರಟಿದ್ದಾರೆ. ಒಂದಿಷ್ಟು ಶಾಸಕರಿದ್ರು ಕರ್ನಾಟಕ ಭವನದಲ್ಲಿ, ಅವರ ಜೊತೆಗೆ ಮಾತನಾಡಿ ಚರ್ಚೆ ಮಾಡಿ ಡಿ.ಕೆ. ಶಿವಕುಮಾರ್ ಸದ್ಯ ಇಂದಿರಾ ಭವನದತ್ತ ಹೊರಟಿದ್ದಾರೆ. ಬಂದ್ರು ಕರ್ನಾಟಕ ಭವನದಲ್ಲಿ ಕೆಲವು ನಿಮಿಷಗಳ ಕಾಲ ಮಾತ್ರ ಇದ್ರು. ಕರ್ನಾಟಕ ಭವನದಲ್ಲಿ ಶಾಸಕರಿದ್ರು. ಅದು ಶಾಂತಿನಗರದ MLA ಹ್ಯಾರಿಸ್ ಇರಬಹುದು, ಬೇಳೂರು ಗೋಪಾಲಕೃಷ್ಣ ಇರಬಹುದು. ಇವರ ಜೊತೆಗೆ ಒಂದು ಮಾತುಕತೆ ಆಯಿತು. ಮಾತುಕತೆಯ ನಂತರ ಸದ್ಯ ಎಐಸಿಸಿ ಕಚೇರಿಗೆ ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. 10:30ಕ್ಕೆ ಉಪಸ್ಥಿತರಿರಿ ಇಬ್ಬರೂ ಕೂಡ ಅನ್ನೋ ಸೂಚನೆಯನ್ನ ಕೊಡಲಾಗಿತ್ತು ಎಐಸಿಸಿಯಿಂದ. ಅದರಂತೆ ಡಿ.ಕೆ. ಶಿವಕುಮಾರ್ ಸದ್ಯ ಹೊರಟಿದ್ದಾರೆ ಎಐಸಿಸಿ ಕಚೇರಿ. ಇನ್ನು ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳ ಜೊತೆ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ಅಧಿಕಾರ ಹಂಚಿಕೆಯ ಪ್ರಶ್ನೆಗಳಿಗೆ ಉತ್ತರ ಕೊಡಲೇ ಇಲ್ಲ. 2-3 ಸಲ ಮಾಧ್ಯಮದವರ ಎದುರು ಬಂದರು ಡಿ.ಕೆ. ಶಿವಕುಮಾರ್, ಅಥವಾ ಮಾಧ್ಯಮದವರು ಅವರನ್ನ ಪ್ರಶ್ನಿಸುವಂತ ಪ್ರಯತ್ನವನ್ನು ಮಾಡಿದರು. 3 ಸಲನೂ ಕೂಡ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ. ಅಧಿಕಾರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ, ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಡಿ.ಕೆ. ಶಿವಕುಮಾರ್ ಉತ್ತರ ಕೊಡಲಿಲ್ಲ. ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸಿಗುತ್ತಾ? ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸಿಗುತ್ತಾ? ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸಿಗುತ್ತಾ? ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಮಾತಾಡೋಣ. ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಶುರುವಾಗುತ್ತೆ. ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕು. ಬಹುಶಃ ಕ್ಲೈಮ್ನ ವಿಚಾರ ಬಂತು, 2 ಕಡೆಯಿಂದ ವಾದ ಪ್ರತಿವಾದ. ಏನಾಗಬಹುದು ಅಂತ ಪ್ರಶ್ನೆ ಇರೋದು. ಇಲ್ಲ ರಕ್ಷತ್, ನೀವು ಆಗಲೇ ಇನ್ನೊಂದು ಪ್ರಶ್ನೆಯನ್ನು ಕೂಡ ಆನಂದ್ ಅವ್ರಿಗೆ ಕೇಳ್ತಾ ಇದ್ರಿ. ಇಲ್ಲ ಅವರೆಲ್ಲ ಹಿರಿಯರನ್ನು ಕರ್ಕೊಂಡ್ಬಂದಿದ್ದಾರೆ ಅಂತ. ಯಾವತ್ತೂ ಈಗ ಯಾರು ಕರ್ಕೊಂಡು ಬಂದರೂ ಕೂಡ ಹೈಕಮಾಂಡ್ನ ತೀರ್ಮಾನ ಅದರ ಮೇಲೆ ಏನು ಡಿಪೆಂಡ್ ಆಗಿರಲ್ಲ. ಅನೇಕ ಬಾರಿ ಇವರೆಲ್ಲ ಈಗ ಪರಮೇಶ್ವರ್ ಎಲ್ಲ ಬಂದಿರ್ತಾರೆ ಸಿದ್ದರಾಮಯ್ಯನವ್ರ ಜೊತೆ, ಅವ್ರು ಹೈಕಮಾಂಡ್ನವ್ರ ಜೊತೆ ಟಚ್ಚಲ್ಲಿಲ್ವಾ? ಹಿಂದೆ ಯಡಿಯೂರಪ್ಪನವ್ರದ್ದು ಹಿಂಗೆ ಆಗೈತಿ. ಎಲ್ಲರನ್ನ ಕರ್ಕೊಂಬಂದಿದ್ರು. ಹೈಕಮಾಂಡ್ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ಯಾರು ಕರ್ಕೊಂಬಂದಿದ್ರಲ್ಲ ಅವರೇ ಹೇಳಿದ್ರು, ಇಲ್ಲ ರಾಜೀನಾಮೆ ಕೊಡಿ ಸಾರ್ ಅಂತ. ಅಂದರೆ ಹೀಗೆಲ್ಲ ಈ ಕಾಣ್ತಾರಲ್ಲ ಅಕ್ಕಪಕ್ಕ, ಅವರೆಲ್ಲರೂ ಕೂಡ ಅವ್ರದೇ ಜೊತೆ ಇರ್ತಾರೆ ಅಂತಕ್ಕಂಥದ್ದೇನು ಅಂದ್ಕೊಳ್ಳೋ ಕಾರಣ ಇಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ಗಳು ಕೂಡ ಎಲ್ಲರ ಅಕ್ಕಪಕ್ಕನೂ ಒಂದಿಷ್ಟು ತಮ್ಮ ಜನರನ್ನು ಕಳಿಸಿರ್ತಾರೆ. ಅವರನ್ನ ಮನವೊಲಿಕೆ ಮಾಡಬೇಕು, ಅವರು ಆ ಒಂದು ಪ್ರಯತ್ನ ಕೂಡ ನಡೆದಿರುತ್ತೆ. ಬಟ್ ನನಗನ್ಸುತ್ತೆ ನೋಡಿ, ಇಬ್ಬರೂ ಕೂಡ ಸೀಸನ್ಡ್ ಪೊಲಿಟಿಷಿಯನ್ಸ್ಗಳಿದ್ದಾರೆ. ದೇ ನೋ ಹೌ ಟು ಬಾರ್ಗೇನ್, ದೇ ನೋ ಹೌ ಟು ನೆಗೋಷಿಯೇಟ್. ಹಾಗಾಗಿ ಯಾವುದು ಅಂತಿಮ ಇನ್ನೂ ಹೈಕಮಾಂಡ್ ಯಾಕೆ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ, ನೀವು ಒಂದು ತೀರ್ಮಾನವನ್ನು ಪ್ರಕಟಿಸಿಬಿಟ್ರೆ ಇನ್ನೊಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿಲ್ಲ. ರಾಜ್ಯಸಭಾ ಚುನಾವಣೆ ಇದೆ, ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ರು ಅಂತ ಅಂದ್ಕೋಣ. ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕ್ಸಿದ್ರೆ ಮಹಾರಾಷ್ಟ್ರದಲ್ಲಾದಂತೆ. ಯಾಕೆ ನನಗನ್ಸಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪ್ರಕಟಿಸಿಬಿಡ್ತಾರೆ ಅಂತ. ಕೆ.ಸಿ. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಡನ್ನು ಗಮನಿಸಿದ್ರೆ ಒಂದು ಮುಕ್ತ ಚರ್ಚೆ ಆಗಲಿ ಅನ್ನುವಂಥದ್ದಿದೆ. ಈಗ ನೋಡಿ, ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗನ್ನು ಡಿ.ಕೆ. ಶಿವಕುಮಾರ್ ಎಬ್ಬಿಸಿದ್ರು. ಹೈಕಮಾಂಡ್ ಏನು ಹೇಳ್ತು? ಆ್ಯಕ್ಚುಲಿ ಅದು ನೀವು ಮೀಟಿಂಗ್ ಮಾಡ್ಕೊಳ್ಳಿ ಅನ್ನೋದರದ್ದು ಒಟ್ಟು ಸಾರಾಂಶ ಏನು? ನಾವು ಮಧ್ಯಪ್ರವೇಶ ಮಾಡಲ್ಲ, ನೀವು ಕುಳಿತುಕೊಂಡು ಬಗೆಹರಿಸಿ ಅಂತ ಅದರ ಅರ್ಥ. ಬಟ್ ಅದು ಇಬ್ರು ಕೂತ್ಕೊಂಡು ಬಗೆಹರಿಸುವಷ್ಟು ಸಿಂಪಲ್ ಇದೆಯಾ? ಅಲ್ಲ, ಬಗೆಹರಿಸೋಕ್ಕಾಗಲ್ಲ. ಯಾಕಂದರೆ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಬೇಕಾತಂದರೆ 50-50 ಏನೋ ಒಂದು ಫಾರ್ಮುಲಾ ಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ಅವ್ರು ಯಾಕೆ ಬಿಟ್ಕೊಡ್ತಾರೆ? ಡಿ.ಕೆ. ಶಿವಕುಮಾರ್ ಹೇಳಿದರು ಅಂತ ದಿಲ್ಲಿಯಿಂದ ಆರ್ಡರ್ ತರಿಸಪ್ಪ ಅಂತಾರೆ.
ಹೀಗಾಗಿ ಡಿ ಕೆ ಶಿವಕುಮಾರ್ ಪದೇ 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 ದಿಲ್ಲಿಗೆ ಹೋಗುವ ಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೇಳಿದರು, ರಾಹುಲ್ ಗಾಂಧಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಯಿತು ಹೈಕಮಾಂಡ್ ಪೂರ್ತಿ ನನ್ನ ಪರವಾಗಿಲ್ಲ, ರಾಹುಲ್ ಗಾಂಧಿ ಅವರಿಗೆ ಅಪ್ರಿಹೆನ್ಷನ್ಸ್ ಇದೆ. ಏನು ಅಪ್ರಿಹೆನ್ಷನ್ಸ್ ಇದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದಾದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಪರವಾಗಿದ್ದಾರೆ ಅನ್ನೋದು ಅವರ ಅಭಿಪ್ರಾಯದ ಮೇಲೆ ನಿರ್ಭರ ಆಗಿರುತ್ತೆ. ರಾಹುಲ್ ಗಾಂಧಿಗೆ ಅನಿಸ್ತಾ ಇದೆ ನೋಡಿ, ನಮ್ಮ ಬಳಿ ಹಿಮಾಚಲ, ತೆಲಂಗಾಣ, ಕರ್ನಾಟಕ, ಕೇರಳ 4 ರಾಜ್ಯಗಳಿವೆ. ಒಂದೇ ರಾಜ್ಯದಲ್ಲಿ OBC ಮುಖ್ಯಮಂತ್ರಿ ಇದ್ದಾರೆ. ಇವತ್ತು OBC ಇಸ್ ಅ ಪೊಲಿಟಿಕಲ್ ಕರೆನ್ಸಿ. ನೀವು BJP ಇವತ್ತು ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳನ್ನು ಗೆಲ್ತಾ ಇರತಕ್ಕಂಥದ್ದು OBC ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಕಾರಣಕ್ಕೋಸ್ಕರ. ಹೀಗಿರುವಾಗ ಮೊನ್ನೆ ಬಿಹಾರದಲ್ಲಿ BJP ನಿತೀಶ್ ಕುಮಾರನ್ನು ತೆಗೆದು OBC ಮುಖ್ಯಮಂತ್ರಿಯನ್ನು ಮಾಡಿತು. ಕಾಂಗ್ರೆಸ್ OBC ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದೆ. ಜಾತಿ ಗಣತಿ ನಾವು ಹೇಳಿದ್ವಿ ಅಂತ BJP ಒಪ್ಕೊಂತು ಅಂತ ಹೇಳ್ತಿರುವಾಗ ನೀವು ಏಕಾಏಕಿ OBC ಒಬ್ಬ ಮುಖ್ಯಮಂತ್ರಿಯನ್ನು ತೆಗೆದುಬಿಟ್ರೆ ಅದರದ್ದು ಸಂದೇಶ ಏನು? ದೇಶದಲ್ಲೊಂದು ಸಂದೇಶ ಏನು, ಕರ್ನಾಟಕದಲ್ಲಿ ಅದರ ಸಂದೇಶ ಏನು? ಮತ್ತು ಇಡೀ ವೋಟ್ ಬ್ಯಾಂಕ್ ಶಿಫ್ಟ್ ಆಗತ್ತೆ. 20 ವರ್ಷಗಳಿಂದ ವೋಟ್ ಬ್ಯಾಂಕ್ ಏನಿದೆ, ಕುರುಬ, ದಲಿತ ಬಲಗೈ ಮತ್ತು ಮುಸ್ಲಿಂ, ಅದರ ಜೊತೆಗೆ OBC ಮತಗಳು, ಆ ರೀತಿಯ ವೋಟ್ ಬ್ಯಾಂಕ್ ಇದೆ. ಎಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ ಇದ್ದಾರೆ ಲಿಂಗಾಯತರು, ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾರೆ ಒಕ್ಕಲಿಗರು ಬಂದು ಸೇರ್ಕೊಳ್ತಾರೆ. ಸೊ ಫಾರ್ಮಿಡಬಲ್ 38 to 43% ನಿಮ್ಮ ವೋಟ್ ಬ್ಯಾಂಕ್ ಇದೆ. ಅಧಿಕಾರಕ್ಕೆ ಬಂದಾಗ 43 ಬರುತ್ತೆ, ಇಲ್ಲಾಂದ್ರೂ 38% ವೋಟ್ ಬ್ಯಾಂಕ್ ಇದೆ. ನಾಳೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಕುರುಬರು 90% ಇವತ್ತು ಹೆಚ್ಚು ಕಡಿಮೆ ಕಾಂಗ್ರೆಸ್ ವೋಟ್ ಹಾಕ್ತಾರೆ ವಿಧಾನಸಭಾ ಚುನಾವಣೆ. ಅದು ಡಿಸ್ಮ್ಯಾಂಟ್ಲ್ ಆಗುತ್ತೆ. ಎಲ್ಲ ಹೋಗುತ್ತೆ ಅಂತಿಲ್ಲ, 40% ಹೋಯ್ತು ಅಂತ ಅನ್ಕೊಳ್ಳೋಣ. ಒಕ್ಕಲಿಗರು ಇಷ್ಟು ದೊಡ್ಡ ಪ್ರಮಾಣ, ಈಗ 5% ಶಿಫ್ಟ್ ಆದರು, ಅವ್ರು ಪೂರ್ತಿ JDS ಅನ್ನು ತೆಗೆದು ಕಾಂಗ್ರೆಸ್ ಕಡೆ ಹೊಳ್ತಾರ? ದಟ್ ಈಸ್ ಕ್ವಶನ್ ಮಾರ್ಕ್. ಆಗ ನಿಮಗೆ ಬೇರೆ ಬೇರೆ ವೋಟ್ ಬ್ಯಾಂಕ್ ಕೂಡ ಚೆಲ್ಲಾಪಿಲ್ಲಿ ಆಗ್ಬೋದು. ಆ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆದರೆ 28ರಲ್ಲಿ ಏನು ಅನ್ನೋದು ಕಾಂಗ್ರೆಸ್ನ ಬಹುದೊಡ್ಡ ಆತಂಕ ಇರೋದು ಕಾಂಗ್ರೆಸ್. ಮತ್ತು ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಡ್ಯಾಮೇಜ್ ಎಷ್ಟು, ಡಿ ಕೆ ಶಿವಕುಮಾರ್ ಎಷ್ಟು ಎಡಿಷನ್ ತರಬಹುದು, ಡಿ ಕೆ ಶಿವಕುಮಾರ್ ಇಡೀ ಕಾಂಗ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತಾರಾ, ಇದರ ಬಗ್ಗೆ ಕೂಡ ಹೈಕಮಾಂಡ್ಗೆ ಅಪ್ರಿಹೆನ್ಷನ್ಸ್ಗಳಿವೆ. ಆ ಅಪ್ರಿಹೆನ್ಷನ್ಸ್ನ ಕಾರಣವಾಗಿ ರಾಹುಲ್ ಗಾಂಧಿ ಏನನ್ನೂ ನಿರ್ಣಯಗಳನ್ನು ತೆಗೆದುಕೊಳ್ಳಿಲ್ಲ. 2.5 ವರ್ಷನೂ ಸುಮ್ಮನಿದ್ರು, 6 ತಿಂಗಳು ಸುಮ್ಮನಿದ್ರು. ನಾವು TVಯಲ್ಲಿ ಕೂತ್ಕೊಂಡು ಹೇಳೋದು ಈಸಿ, ಒಂದು ನಿರ್ಣಯ ತೆಗೆದುಕೊಂಡ್ಬಿಡ್ರಿ ಅಂತ. ಬಟ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ BJPಗೆ ನೋಡಿ, ಕರ್ನಾಟಕ ಹೋಯ್ತ್ರಿ, ಅನೇಕ ರಾಜ್ಯಗಳು ಅವ್ರ ಬಳಿ ಇವೆ, ಇರೋದೇ 4. ಕಾಂಗ್ರೆಸ್ಗೆ ಹಂಗಲ್ಲ. ಆ್ಯಂಡ್ ಕರ್ನಾಟಕ ಇಡೀ ಹೈಕಮಾಂಡ್ಗೆ ರಿಸೋರ್ಸಸ್ನಿಂದ ಸಪೋರ್ಟ್ ಮಾಡ್ತಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.